ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ 51,000 ಅತಿಥಿ ಶಿಕ್ಷಕರ ನೇರ ನೇಮಕಾತಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಮೊನ್ನೆ ಸರ್ಕಾರವು ಏನು ಮಾಡ್ತಪ್ಪ ಅಂದರೆ ಎಮರ್ಜೆನ್ಸಿಯಾಗಿ 51,000 ಅತಿಥಿ ಶಿಕ್ಷಕರ ನೇಮಕಾತಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದರು. ಹಾಗಾದರೆ ಅಲ್ಲಿ 51,000 ಆಗಿರ್ತಕ್ಕಂತಹ ಶಿಕ್ಷಕರ ಅಂದರೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಮತ್ತು ಯಾವ ಶಿಕ್ಷಕರ ನೇಮಕಾತಿಯಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ಫಸ್ಟು PSTR ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ನಾವು ಕರಿತೀವಿ. ಈ ಹುದ್ದೆಗಳಲ್ಲಿ 40,000 ಹುದ್ದೆಗಳು ಏನು ಮಾಡ್ತೀವಿ, ನಾವು ತುಂಬ್ಕೊಂತೀವಿ ಅಂತ ಹೇಳಿದ್ವಿ. ಜೊತೆಗೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ ಅಲ್ಲಿ 11,000 ಆಗಿರ್ತಕ್ಕಂಥ ಹುದ್ದೆಗಳು ಅತಿಥಿ ಶಿಕ್ಷಕರ ನಾವು ನೇಮಕಾತ ಮಾಡಿಕೊಳ್ತೀವಿ ಅಂತ ಹೇಳಿದರು. ಹಾಗಾದರೆ ಟೋಟಲ್ ಎಷ್ಟು ಹುದ್ದೆಗಳು ಆದವು? 51,000 ಹುದ್ದೆಗಳು ಆದವು ಅಂತ ನಾನು ಹೇಳ್ತೀನಿ. ಜೊತೆಗೆ ಬರೀ ಇಲ್ಲಿ ಏನಪ್ಪ ಅನ್ನೋದಾದರೆ, ಈ 51,000 ಅತಿಥಿ ಶಿಕ್ಷಕರ ನಾವು ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಮೇನ್ ಕಾರಣ ಏನು? ಈಗ ಕಾಯಂ ಶಿಕ್ಷಕರ ನೇಮಕಾತಿ ಮಾಡುವ ಮೊದಲು ಈ ಅತಿಥಿ ಶಿಕ್ಷಕರ ನೇಮಕಾತಿ ಕೊಳ್ಳಲು ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅನ್ನೋದಾದರೆ ನಾವು ನೋಡೋಣ. ಫಸ್ಟು ಕಾರಣ ಒಂದೇದು ಏನಪ್ಪ ಅಂದರೆ, ನೇರ ನೇಮಕಾತಿ ಮೂಲಕ ಕಾಯಂ ಶಿಕ್ಷಕರನ್ನು ಭರ್ತಿ ಮಾಡುವವರೆಗೆ ಈ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಅನ್ನೋದಾದರೆ, ಈಗ ನಾವು ನೇರ ನೇಮಕಾತಿ ಏನು 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಲ್ಲೋ, ಆ ಪ್ರೊಸೆಸ್ಸು ಕಂಪ್ಲೀಟ್ ಆಗೋವರೆಗೂ ನಾವು ಈ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಬೇಕು. ಕಾರಣ, KSP ಶಾಲೆಗಳಲ್ಲಿ ಏನು ತೆಗೆದಿದ್ದರು ಹೊಸ KPSC ಶಾಲೆಗಳನ್ನು, ಆ KPS ಶಾಲೆಗಳನ್ನು ಪ್ರಮುಖವಾಗಿ ಈಗ ಏನಪ್ಪ ಅಂದರೆ ಶೈಕ್ಷಣಿಕ ವರ್ಷ ಏನು ಸ್ಟಾರ್ಟ್ ಆಗುತ್ತೋ ಅವ್ರಿಗೆ ಅಲ್ಲಿ ಬೋಧನೆ ಮಾಡೋಕ್ಕೂ ಶಿಕ್ಷಕರು ಇಲ್ಲ. ಹಾಗಾಗಿ ಎಮರ್ಜೆನ್ಸಿಯಾಗಿ ಈ 51,000 ಶಿಕ್ಷಕರನ್ನು ನಾವು ನೇಮಕ ಮಾಡಿ ಈ ಕಾಯಂ ಶಿಕ್ಷಕರು ನೋಟಿಫಿಕೇಶನ್ ಕರೆದು ಪ್ರೊಸೆಸ್ ಮುಗಿಯೋದ್ರಾಗೆ ಏನಿಲ್ಲ ಅಂದರೂ 7 ರಿಂದ 8 ತಿಂಗಳು ಬೇಕಾಗತ್ತೆ. ಹಾಗಾಗಿ ಅಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಶಿಕ್ಷಕರು ಇರುವುದಿಲ್ಲ. ಆ ಕಾರಣದಿಂದ ಅವ್ರ ಏನು ಮಾಡಿದ್ದಾರಪ್ಪ ಅಂದರೆ ಈ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ತಯಾರಿದ್ದಾರೆ. ಇಲ್ಲಿ ನೋಡ್ಬೋದು. ಹಾಗಾದರೆ ಇದು ಲೇಟ್ ಆಗುತ್ತಾ? ಲೇಟ್ ಆಗೋದಿಲ್ಲ, ಬರುತ್ತೆ. ಬಟ್ ಏನಪ್ಪ ಅಂದರೆ ಈ ಪ್ರೊಸೆಸ್ ಈಗ ನಾಳೆನ ನೋಟಿಫಿಕೇಶನ್ ಕರೆದ್ರು ಆ ಪ್ರೊಸೆಸ್ ಆಗಕ್ಕೆ ಏನಿಲ್ಲ ಅಂದರೂ ಎಂತ ಆದರೂ 1 ವರ್ಷನೂ ತಗೊಂತೈತೆ. ಹಾಗಾಗಿ ಅವರು ಅದರೊಳಗೆ ಕಾಯಂ ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಪ್ರೊಸೆಸ್ ಮಾಡಿ ಅವ್ರಿಗೆ ಮೆರಿಟ್ ಲಿಸ್ಟ್ ಏನು ರ್ಯಾಂಕ್ ಬಂದು ಅವರು ಸ್ಕೂಲಿಗೆ ಸೇರುವ ಟೈಮ್ ಏನಂದರೂ ಅರ್ಧ ವರ್ಷ ಅಂತೂ ಬೇಕಾಗುತ್ತೆ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಈಗ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇದೇ ಆಗಿರುತ್ತೆ. ನೆಕ್ಸ್ಟ್ ಬರೋದಾದರೆ, ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಏನು ಶೈಕ್ಷಣಿಕ ವರ್ಷ 2026 ಏನಿದೆಯೋ ಈ ಅಂತ್ಯದವರೆಗೂ ಕೂಡ ಇವ್ರನ್ನ ಗೆಸ್ಟ್ ಟೀಚರ್ಸ್ನ ನಾವು ಕರ್ಕೊಳ್ತೀವಿ ಅಂತ ಏನಂತಂದರೆ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇವೆರಡೂ ಕಾರಣ ಪ್ರಮುಖವಾಗಿ ಈ ಕಾಯಂ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಆಗುತ್ತೆ. ಈ ನೋಟಿಫಿಕೇಶನ್ ಆಗಿ ಕರೆದು ಅವರು ಬೇಗನೆ ತುಂಬಿಕೊಳ್ಳಲು ಟೈಮ್ ಹಿಡಿಯುತ್ತೆ. ಆ ಕಾರಣದಿಂದ ಈ 51 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಅವರು ತಯಾರು ಮಾಡ್ತಿದ್ದಾರೆ ಅಂತ ನಾನು ಹೇಳ್ಬೋದು. ನೋಡ್ಬೋದು, ಈಗ 51,000 ಶಿಕ್ಷಕರ ನೋಟಿಫಿಕೇಶನ್ ಆಗುತ್ತೆ ಅಂತ ಈಗ ಕಾಯಂ ಶಿಕ್ಷಕರು ಆಗಲ್ಲ, ಕಡಿಮೆ ಆಗುತ್ತೆ. ಈಗ 15,000 ಶಿಕ್ಷಕರು ಅಷ್ಟೇ ಆಗೋದು. ಈ 51,000 ಏನಿದೆಯಲ್ಲ ಇದು ಟೆಂಪ್ರವರಿ, ತಾತ್ಕಾಲಿಕವಾಗಿ ಅಷ್ಟೇ ನೇಮಕವನ್ನು ಮಾಡಿಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡ್ಬೋದು, ಇದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅತಿಥಿ ಶಿಕ್ಷಕರ ನೇಮಕಾತಿ 51,000 ಹುದ್ದೆಗಳ ಒಂದು ಅಪ್ಡೇಟ್ ನ್ಯೂಸ್ ಅಂತ ಹೇಳ್ತೀನಿ. ಜೊತೆಗೆ ಯಾರ್ಯಾರು ಈ ಚಾನಲ್ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡ್ತೀವಿ. ಜೊತೆಗೆ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಡೈಲಿ ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಏನೇನು ನೋಟ್ಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಬುಕ್ ಲಿಸ್ಟ್ ಆಗಿರ್ಬೋದು. ಜೊತೆಗೆ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಅಪ್ಡೇಟ್ ಬಿಟ್ಟರು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ, ಮುಂದೆ ಕೂಡ ಹೋಗ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಉಚಿತ ಕ್ಲಾಸಸ್ ಕೂಡ ಮಾಡ್ತಿದ್ದೀವಿ ಅಂತ ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಅಪ್ಡೇಟ್ ಸಿಕ್ಕರೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.